ಯೆಹೋವನೇ, ನನ್ನ ವಿಜ್ಞಾಪನೆಯು ನಿನ್ನ ಸನ್ನಿಧಿಗೆ ಸೇರಲಿ. ನಿನ್ನ ನುಡಿಗೆ ತಕ್ಕಂತೆ ನನ್ನನ್ನು ರಕ್ಷಿಸು. ಭಾನುವಾರ 28 ಜೂನ್ 2026 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಂಥ ವೇದ ಭಾಗವು ಶ್ರೀ ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯದ 39ನೇ ವಚನ. ಯೇಸು ಅವರಿಗೆ ಬಂದು ನೋಡಿರಿ ಅಂದಾಗ ಅವರು ಬಂದು ಆತನು ಇಳುಕೊಂಡಂಥ ಸ್ಥಳವನ್ನು ನೋಡಿ ಆ ದಿವಸ ಆತನ ಸಂಗಡ ಇದ್ದರು. ಆಗ ಹೆಚ್ಚು ಕಡಿಮೆ ಸಾಯಂಕಾಲ 4 ಗಂಟೆಯಾಗಿತ್ತು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ಯೇಸುವನ್ನು ನೋಡಿ ಅನುಭವಿಸಿದಾಗ ಮೆಸ್ಸಿಯನೆಂಬುದಾಗಿ ತಿಳಿದು ಹೋಗಿ ಹೇಳಿದರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ಬಂದು ನೋಡು, ಹೋಗಿ ಹೇಳು. ಕರ್ತನಲ್ಲಿ ಪ್ರಿಯರೇ, ಯೇಸು ಸ್ವಾಮಿಯು ಸ್ನಾನಿಕನಾದ ಯೋಹಾನನ ಬಳಿಗೆ ಬರುವಾಗ ಸ್ನಾನಿಕನಾದ ಯೋಹಾನನು ಅಗೋ ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ ಅಂದನು. ಆ ಸಂದರ್ಭದಲ್ಲಿ ಯೋಹಾನನ 2 ಶಿಷ್ಯರು ಇದನ್ನು ಕೇಳಿದರು. ಅವರು ಯೇಸುವಿನಿಂದ ಹಿಂದೆ ಹೋದರು. ಯೇಸು ನಿಮಗೇನು ಬೇಕು ಎಂದು ಕೇಳಿದಾಗ ಅವರು, ರಬ್ಬಿಯೇ, ನೀನು ಇಳಿಕೊಂಡಿರುವುದು ಎಲ್ಲಿ ಎಂದು ಕೇಳಿದರು. ಆಗ ಯೇಸು ಅವರಿಗೆ ಬಂದು ನೋಡಿರಿ ಎಂಬುದಾಗಿ ಕರೆಕೊಂಡು ಹೋದಂಥವರು ಒತ್ತು ಮೀರಿದ ಕಾರಣ ಅವರು ಯೇಸುವಿನೊಂದಿಗೆ ಇಳಿಕೊಂಡರು. ಇದಾದ ನಂತರ ಆಂದ್ರೆಯನು, ಆ 2 ಶಿಷ್ಯರಲ್ಲಿ ಒಬ್ಬನು, ತನ್ನ ಅಣ್ಣನಾದಂಥ ಸೀಮೋನ್ ಪೇತ್ರನ ಬಳಿಗೆ ಹೋಗಿ, ನಾವು ಮೆಸ್ಸಿಯನನ್ನು ಕಂಡಿದ್ದೇವೆ ಎಂಬುದಾಗಿ ಹೇಳಿದನು. ಅಂದರೆ ಯೇಸುವನ್ನು ನೋಡಿ ಯೇಸುವಿನೊಂದಿಗೆ ಇದ್ದು ಅನುಭವಿಸಿ ಯೇಸುವೇ ರಕ್ಷಕನು ಮೆಸ್ಸಿಯನೆಂಬುದಾಗಿ ಖಂಡಿತವಾಗಿ ಅಣ್ಣನ ಬಳಿಗೆ ಆಂದ್ರೆಯನು ಹೇಳಿದನು. ಕರ್ತನಲ್ಲಿ ಪ್ರಿಯರೇ, ಮೆಸ್ಸಿಯನು ಯೇಸುವೆ ಎಂಬುದಾಗಿ ಪೇತ್ರನು ಕೈಸರನ ಫಿಲಿಪ್ಪಿಯಲ್ಲಿ ಹೇಳಿದ್ದನು. ಆದರೆ ನೋಡಿದಂಥ ಮೊದಲ ಸಮಯದಲ್ಲಿಯೇ ಆಂದ್ರೆಯನು ಗುರುತಿಸಿದನು. ಯಾಕಂದರೆ ಯೇಸುವನೊಂದಿಗೆ ಇದ್ದು ಇಳುಕೊಂಡು ಯೇಸುವನನ್ನು ಬಹಳ ಹತ್ತಿರದಿಂದ ನೋಡಿ ಅನುಭವಿಸಿದನು. ಕರ್ತನಲ್ಲಿ ಪ್ರಿಯರೇ, ಯೇಸುವನ್ನು ನೋಡುವಾಗ, ಯೇಸುವನ್ನು ಅನುಭವಿಸುವಾಗ ರಕ್ಷಕನು ಮೆಸ್ಸಿಯನೆಂಬುದಾಗಿ, ನಮ್ಮನ್ನು ಉಳಿಸುವಂಥವನೆಂಬುದಾಗಿ ತಿಳ್ಕೊಂಡಂಥವರು ಹೋಗಿ ಹೇಳುವಂಥವರಾಗಬೇಕು. ಕರ್ತನೇ, ದಯಮಯ ಸ್ವಾಮಿಯೇ, ನಿನ್ನ ಕೃಪೆಯಿಂದ ನಮ್ಮನ್ನು ಬಲಪಡಿಸಿ ನೀನೇ ಮೆಸ್ಸಿಯನೆಂಬುದಾಗಿ ತಿಳಿದು ಹೇಳಲಿಕ್ಕಾಗುವಂಥ ಕೃಪೆ ಕೊಡು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ, ಆಮೆನ್.